ಅಯೋಧ್ಯೆ ಶ್ರೀರಾಮ ಮಂದಿರ ಕಾಣಿಕೆಯಲ್ಲಿ ಹಗರಣ. ಇಂದು ರಾಮ ಮಂದಿರ ಟ್ರಸ್ಟ್ನಿಂದ ಮಹತ್ವದ ಮೀಟಿಂಗ್ ಅನ್ನು ಮಾಡಲಾಗುತ್ತೆ. ಈ ಒಂದು ಮೀಟಿಂಗ್ನಲ್ಲಿ ಕೆಲವೊಂದಿಷ್ಟು ಪ್ರಮುಖ ವಿಚಾರಗಳ ಕುರಿತು ಚರ್ಚೆಯನ್ನ ಮಾಡಲಾಗುತ್ತೆ. ಇಂದು ರಾಮ ಮಂದಿರ ಟ್ರಸ್ಟ್ನಿಂದ ಮಹತ್ವದ ಮೀಟಿಂಗ್. ಮಧ್ಯಾಹ್ನ 3 ಗಂಟೆಗೆ ಮುಖ್ಯ ಸಂಕೀರ್ಣದಲ್ಲಿ ಮೀಟಿಂಗ್. ಚಂಪತ್ ರಾಯ್, ಅನಿಲ್ ಮಿಶ್ರಾ ರಾಜೀನಾಮೆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ. ಎಸ್ಐಟಿ ಪ್ರಾಥಮಿಕ ವರದಿಯ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡೋ ಸಾಧ್ಯತೆಗಳಿದ್ದಾವೆ. ದೇಣಿಗೆ ಹಗರಣದ ಬೆನ್ನಲ್ಲೇ ಟ್ರಸ್ಟ್ಗೆ ಮೇಜರ್ ಸರ್ಜರಿ. ಇಂದಿನ ಸಭೆಯಲ್ಲಿ ಪ್ರಮುಖ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ಅಯೋಧ್ಯೆ ಶ್ರೀರಾಮ ಮಂದಿರ ಕಾಣಿಕೆಯಲ್ಲಿ ಹಗರಣ ಆಗಿದೆ ಎಂಬ ವಿಚಾರ ಬಹಳ ಚರ್ಚೆಯಾಗಿತ್ತು. ಇನ್ನು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನಲ್ಲಿ ಈ ಒಂದು ದೇಣಿಗೆ ಮತ್ತೆ ಜಮೀನು ಖರೀದಿ ಹಗರಣದ ಆರೋಪಗಳು ದೇಶದಾದ್ಯಂತ ಭಾರಿ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಇನ್ನು ಮಂದಿರದ ಸುತ್ತಮುತ್ತಲಿನ ಭೂಮಿಯನ್ನು ಅತ್ಯಂತ ಕಡಿಮೆ ಬೆಲೆಗೆ ಖರೀದಿಸಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಟ್ರಸ್ಟ್ಗೆ 10 ಕೋಟಿ ರೂಪಾಯಿಗಳ ಭಾರಿ ಮೊತ್ತಕ್ಕೆ ಮರು ಮಾರಾಟ ಮಾಡಲಾಗ್ತಾ ಇತ್ತು ಎಂಬ ಆರೋಪಗಳು ಕೂಡ ಕೇಳಿಬಂದಿತ್ತು. ಸದ್ಯಕ್ಕೆ ಭಕ್ತರು ನೀಡಿದಂತಹ ಕೋಟ್ಯಾಂತರ ರೂಪಾಯಿ ಏನಿದೆ ಆ ಒಂದು ಕಾಣಿಕೆಯ ಲೆಕ್ಕಪತ್ರಗಳಲ್ಲಿ ಪಾರದರ್ಶಕತೆ ಇಲ್ಲದಿರೋದು ಕೂಡ ಈ ಒಂದು ವಿವಾದಕ್ಕೆ ಪ್ರಮುಖ ಕಾರಣ ಆಗಿತ್ತು. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಎಸ್ಐಟಿ ಪ್ರಾಥಮಿಕ ವರದಿ ಕೂಡ ಆಲ್ರೆಡಿ ಸಿದ್ಧಪಡಿಸಿಕೊಂಡಿದೆ. ಈ ಒಂದು ವರದಿಯ ಆಧಾರದ ಮೇಲೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಅಯೋಧ್ಯೆಯ ಮುಖ್ಯ ಸಂಕೀರ್ಣ ಏನಿದೆ ಈ ಒಂದು ಸಂಕೀರ್ಣದಲ್ಲಿ ಟ್ರಸ್ಟ್ನ ಅತ್ಯಂತ ಮಹತ್ವದ ತುರ್ತು ಸಭೆಯನ್ನು ಕರೆಯಲಾಗಿದೆ. ಇನ್ನು ಭಕ್ತರ ವಿಶ್ವಾಸವನ್ನು ಮರುಗಳಿಸಬೇಕು, ಜೊತೆಗೆ ಟ್ರಸ್ಟ್ಗೆ ಏನೀಗ ಇಮೇಜ್ ಇತ್ತು ಅದು ಡ್ಯಾಮೇಜ್ ಆಗಿದೆ, ಅದನ್ನು ಮತ್ತೆ ಸರಿಪಡಿಸ್ಕೊಳ್ಬೇಕು, ಇದ್ದಂಥ ಇಮೇಜನ್ನು ಉಳಿಸ್ಕೊಳ್ಬೇಕು ಅಂತ ಇಂದಿನ ಸಭೆಯಲ್ಲಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಹಾಗೂ ಪ್ರಮುಖ ಸದಸ್ಯರಾಗಿರುವಂಥ ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಇನ್ನು ಚಂಪತ್ ರಾಯ್ ಹಾಗೂ ಪ್ರಮುಖ ಸದಸ್ಯ ಅನಿಲ್ ಮಿಶ್ರಾ ಅವರು ರಾಜೀನಾಮೆ ಪಡೆಯುವ ಸಾಧ್ಯತೆಗಳು ಕೂಡ ಇದ್ದಾವೆ. ಇಡೀ ಟ್ರಸ್ಟನ್ನು ಪುನರ್ರಚನೆ ಮಾಡುವ ಮೂಲಕ ಹೊಸ ಪದಾಧಿಕಾರಿಗಳನ್ನು ಕೂಡ ನೇಮಕ ಮಾಡಬಹುದು. ಯಾಕೆಂತಂದರೆ ಮೇಜರ್ ಸರ್ಜರಿ ಮಾಡಲಿಕ್ಕೆ ಚಿಂತನೆ ಕೂಡ ಮಾಡ್ತಾ ಇದ್ದಾರೆ. ಇನ್ನು ನೋಡಬೇಕಾಗತ್ತೆ ಇವತ್ತು 3 ಗಂಟೆಗೆ ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ, ಜೊತೆಗೆ ಯಾವ ರೀತಿ ಒಂದು ಮೇಜರ್ ಸರ್ಜರಿಯನ್ನು ಮಾಡ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಅದರ ಜೊತೆಗೆ ಭಕ್ತರ ಚಿತ್ತ ಕೂಡ ಈ ಒಂದು ಮಧ್ಯಾಹ್ನ 3 ಗಂಟೆಗೆ ಏನು ಆಗುತ್ತೆ ಅಂತ ಎಲ್ಲರೂ ಕೂಡ ಬಹಳ ಒಂದು ಗಂಭೀರವಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಏಕೆಂತಂದರೆ ಬಹಳ ನಾವು ನಂಬುವಂತಹ ಒಂದು ದೇವಸ್ಥಾನ ಆಗಿರಬಹುದು, ಬಹಳ ಪ್ರಸಿದ್ಧಿ ಪಡೆದಂತಹ ದೇವಸ್ಥಾನದಲ್ಲಿ ಈ ರೀತಿಯಾಗಿ ಅಕ್ರಮ ಆಗ್ತಾ ಇದೆ ಅಂತ ಅಂದಾಗ ಭಕ್ತರಲ್ಲೂ ಕೂಡ ಆತಂಕ ಇರುತ್ತೆ. ಹಾಗಾಗಿ ಇಂದಿನ ಸಭೆಯಲ್ಲಿ ಈ ಒಂದು ಟ್ರಸ್ಟ್ ಪುನರ್ರಚನೆ ಕುರಿತು ಚರ್ಚೆ ಮಾಡಲಿದ್ದಾರೆ. ಇನ್ನು ದೇಣಿಗೆ ಹಗರಣದ ಬೆನ್ನಲ್ಲೇ ಟ್ರಸ್ಟ್ಗೆ ಒಂದು ಮೇಜರ್ ಸರ್ಜರಿಯನ್ನು ಮಾಡಲಿಕ್ಕೆ ಈಗ ಪ್ಲಾನ್ ಮಾಡಲಾಗಿದೆ. ಎಸ್ಐಟಿ ಆಲ್ರೆಡಿ ಈ ಒಂದು ಪ್ರಾಥಮಿಕ ವರದಿಯನ್ನು ಕೂಡ ರೆಡಿ ಮಾಡಿಟ್ಕೊಂಡಿದ್ದಾರೆ. ಆ ಒಂದು ವರದಿಯಲ್ಲಿ ಏನೆಲ್ಲ ಅಂಶಗಳಿದ್ದಾವೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಲಾಗುತ್ತೆ.